ಆ ಒಂದು ಹಿಜಾಬ್ ನಮ್ಮ ಸರ್ಕಾರ ಇದ್ದಾಗ ಏನು ಸುತ್ತೋಲೆ ಹೊರಡಿಸಿತ್ತು ಅದನ್ನು ವಾಪಸ್ ತೆಗೆಯುವಂಥ ಇದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಖಂಡನಾರ್ಹ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿ ಮಕ್ಕಳಲ್ಲಿ ಜಾತಿ ಭೇದವನ್ನು ಉಂಟು ಮಾಡುವಂಥ ಕೆಲಸ, ಸಮಾಜ ಒಡೆಯುವ ಕೆಲಸವನ್ನು ಸಿದ್ದರಾಮಯ್ಯ ಓಟಿಗೋಸ್ಕರ ಮಾಡಬಾರ್ದು ಅನ್ನುವಂಥದ್ದು ನನ್ನ ವಿನಂತಿ. ಇದು ಒಂದು ಚುನಾವಣೆಯ ಒಂದು ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರ ಅಥವಾ ಮುಸಲ್ಮಾನರ ಮತ ಬ್ಯಾಂಕನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡಿದಂಥ ಹೇಳಿಕೆ ಬಿಟ್ಟರೆ ಯಾವುದೋ ಒಂದು ಶಿಕ್ಷಣದ ಸುಧಾರೀಕರಣಕ್ಕೋಸ್ಕರ ಮಾಡಿದಂಥ ಹೇಳಿಕೆ ಖಂಡಿತವಾಗಿ ಅಲ್ಲ. ಈಗ ಒಂದು ಕಾಲದಲ್ಲಿ ಈ ಇಶ್ಯೂಗಳು ಪ್ರಾರಂಭ ಆಗಿ ಅದು ಒಂದು ತಣ್ಣವಾಗಿದೆ. ಈಗ ಯಾವುದೇ ಸಮಸ್ಯೆಗಳಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಇದನ್ನು ಸೃಷ್ಟಿ ಮಾಡುವಂಥದ್ದು ಖಂಡಿತವಾಗಿ ಇದು ಒಳ್ಳೆಯ ವಿಷಯ ಅಲ್ಲ. ಮತ್ತು ಇದರಿಂದ ಮತ್ತೆ ಪುನಃ ಸಂಘರ್ಷ ಈ ರಾಜ್ಯದಲ್ಲಿ ಪ್ರಾರಂಭ ಆಗ್ಬೋದು. ಸೊ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಆ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಈಗಿನ ಸಿಚುವೇಶನ್ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರದ ಸಿಚುವೇಶನ್ ಇದೆ, ಭಾಳ ಫೈನಾನ್ಷಿಯಲಿ ಬಹಳ ಒಂದು ಹದಗೆಟ್ಟಿದ ಸಿಚುವೇಶನ್ ನಮ್ಮಲ್ಲಿದೆ. ಮತ್ತು ಕೇಂದ್ರದಲ್ಲಿ ಸಹ 3 ರಾಜ್ಯಗಳಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ. ಸಾವು ಅವರ ಮನೆಯಲ್ಲಿ 350 ಕೋಟಿ ರೂಪಾಯಿ ಸಿಕ್ಕಿದೆ. ಇದೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅವರನ್ನು ಎದುರಿಸಲಿಕ್ಕೆ ಆಗದೆ ಜನರನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುವಂಥ ಒಂದು ಟೆಕ್ನಿಕ್ಕಾಗಿ ಈ ಹಿಜಾಬ್ ಇಶ್ಯೂವನ್ನು ಪುನಃ ಅವರು ತೆಗೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಹಿಜಾಬನ್ನು ಹಿಜಾಬ್ ಬ್ಯಾನ್ ಏನಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೆ ಹಿಜಾಬನ್ನು ಹಾಕಬಾರ್ದು ಅನ್ನುವಂಥ ವಿಷಯ ಏನಿದೆ, ಆ ಬ್ಯಾನನ್ನು ಹಿಂಪಡಿತೇವೆ, ಯಾರು ಬೇಕಾದರೆ ಯಾವ ಡ್ರೆಸ್ ಬೇಕಾದರೆ ಹಾಕ್ಕೊಂಡು ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ.